Dear friends, it's a joy to see you today. ಪ್ರಿಯ ಸ್ನೇಹಿತರೆ, ನಿಮ್ಮ ನೋಡುವುದು ಆನಂದವಾಗುತ್ತಿದೆ. Together we're going to sit and listen to Jesus on how he wants to bless us. ಯೇಸು ಹೇಗೆ ಆಶೀರ್ವಾದ ಮಾಡುತ್ತಾನೆಂದು ನಾವೆಲ್ಲರೂ ಕೂತುಕೊಂಡು ಕೇಳೋಣ. We can see it as he speaks from Ephesians 2:6. ಎಫೆಸ 2:6 ಮೂಲಕ ನಾವು ಅದನ್ನು ನೋಡಬಹುದು. And God raised us up with Christ ಕ್ರಿಸ್ತನೊಂದಿಗೆ ದೇವರು ನಮ್ಮನ್ನು ಎಬ್ಬಿಸಿದ್ದಾನೆ. and seated us with him in the heavenly realms in Christ Jesus. ಕ್ರಿಸ್ತ ಯೇಸುವಿನೊಂದಿಗೆ ಪರಲೋಕದ ಸ್ಥಾನಗಳಲ್ಲಿ ಕೂಡ್ರಿಸಿದ್ದಾನೆ. What an honor it is to be seated with him. ಆತನೊಂದಿಗೆ ಕೂತುಕೊಳ್ಳುವುದು ಎಷ್ಟು ಸನ್ಮಾನವಲ್ಲವೇ. For this he gives us his own name and makes us one with that name. ಅದಕ್ಕೋಸ್ಕರ ಆತನ ಸ್ವಂತ ಹೆಸರನ್ನು ಕೊಡುತ್ತಾನೆ ಮತ್ತು ಆ ಹೆಸರಿನೊಂದಿಗೆ ಒಂದಾಗುವಂತೆ ಮಾಡುತ್ತಾನೆ. The Bible says he places his name upon our foreheads as we become his children. ನಾವು ಆತನ ಮಕ್ಕಳಾಗುವಾಗ ನಮ್ಮ ಹಣೆಯ ಮೇಲೆ ಆತನ ಹೆಸರನ್ನು ಬರೆಯುತ್ತಾನೆ ಎಂದು ಸತ್ಯವೇದವು ನಮಗೆ ಹೇಳುತ್ತದೆ. And great honor is associated with that name of Jesus. ಆ ಯೇಸುವಿನ ನಾಮದಿಂದ ದೊಡ್ಡ ಸನ್ಮಾನ ನಮಗೆ ದೊರೆಯುತ್ತದೆ. High exaltation comes with the name of Jesus. ಯೇಸುವಿನ ನಾಮದೊಂದಿಗೆ ದೊಡ್ಡ ಎತ್ತಲ್ಪಡುವಿಕೆ ಬರುತ್ತದೆ. We also are raised up to such a place of honor ಅಂತ ಸನ್ಮಾನದ ಸ್ಥಾನದಲ್ಲಿ ನಾವು ಕೂಡ ಎತ್ತಲ್ಪಡುತ್ತೇವೆ. as we carry that name, ಆ ಹೆಸರನ್ನು ಹೊತ್ತುಕೊಳ್ಳುವಾಗ being seated with him in high honor in heavenly realms. ಆ ಪರಲೋಕದ ಸ್ಥಾನಗಳಲ್ಲಿ ಆತನೊಂದಿಗೆ ಕೂತುಕೊಳ್ಳಿರಿ. For this, my friends, God raises us up with Christ. ಅದಕ್ಕೋಸ್ಕರ ನನ್ನ ಸ್ನೇಹಿತರೆ, ದೇವರು ಕ್ರಿಸ್ತನೊಂದಿಗೆ ನಮ್ಮನ್ನು ಎಬ್ಬಿಸುತ್ತಾನೆ. Raises us up from all the sinful effects of man. ಎಲ್ಲ ಮನುಷ್ಯನ ಪಾಪದ ಪರಿಣಾಮಗಳಿಂದ ನಮ್ಮನ್ನು ಮೇಲೆತ್ತುತ್ತಾನೆ. He resurrects us from such sin ಅಂತ ವಿಷಯಗಳಿಂದ ಆತ ನಮ್ಮನ್ನು ಪುನರುತ್ಥಾನ ಮಾಡುತ್ತಾನೆ. and raises us up to be with Christ. ಕ್ರಿಸ್ತನೊಂದಿಗೆ ಇರುವುದಕ್ಕಾಗಿ ನಮ್ಮನ್ನು ಎಬ್ಬಿಸುತ್ತಾನೆ. We then are in the high realms along with Jesus. ಯೇಸುವಿನೊಂದಿಗೆ ನಾವು ಕೂಡ ಉನ್ನತ ಸ್ಥಾನಗಳಲ್ಲಿ ಇರುತ್ತೇವೆ. This happened to Jonah. ಅದು ಯೋನನೊಂದಿಗೆ ನಡೆಯಿತು. The prophet Jonah, when he said, Lord, I'm not going to obey your ways and go my own way. ಯೋನನು ನನ್ನ ಮಾರ್ಗದನುಸಾರ ಹೋಗುತ್ತೇನೆ, ನಿನ್ನ ಮಾರ್ಗದನುಸಾರ ಅಲ್ಲ ಎಂದು ಹೇಳುವಾಗ He fell into sin. ಅವನು ಪಾಪದಲ್ಲಿ ಬಿದ್ದನು. And God made him fall into the sea from the boat and a big fish to swallow him. ದೋಣಿಯಿಂದ ನೀರಿನಲ್ಲಿ ಬೀಳುವಂತೆ ಕರ್ತನು ಮಾಡಿದನು ಮತ್ತು ದೊಡ್ಡ ಮೀನು ಅವನನ್ನು ನುಂಗಿಬಿಟ್ಟಿತ್ತು. There he was in the depths of the earth, ಭೂಮಿಯ ಅಗಾಧ ಸ್ಥಳದಲ್ಲಿ ಅವನು ಇದ್ದನು, in deep darkness. ಅಲ್ಲಿ ಕಾರ್ಗತ್ತಲು ಮಾತ್ರ. And he realized his sin and said, Lord, forgive me. ಆಗ ಪಾಪ ಅರ್ಥ ಮಾಡಿಕೊಂಡು ಕರ್ತನೇ ನನ್ನನ್ನು ಕ್ಷಮಿಸು ಎಂದು ಕೇಳಿದನು. The Lord raised him up to be along with him. ಆತನೊಂದಿಗಿರುವುದಕ್ಕಾಗಿ ಕರ್ತನು ಅವನನ್ನು ಎಬ್ಬಿಸಿದನು, Took him out of the fish ಮೀನಿನಿಂದ ಹೊರಗೆ ತಂದನು, and made his life glorious. ಅವನ ಜೀವಿತ ಮಹಿಮೆಕರವಾಗಿ ಮಾಡಿದನು. Because when he went again in the right direction, ಸರಿಯಾದ ಮಾರ್ಗದಲ್ಲಿ ಅವನು ಮತ್ತೆ ಹೋದಾಗ, obeying God, ದೇವರಿಗೆ ವಿಧಿಯನಾಗಿ, God gave him great authority and honor that the king and the people of the land of Nineveh were terrified of the word of Jonah. ಮತ್ತು ಅವನಿಗೆ ದೇವರು ಅಂತ ಅಧಿಕಾರ ಕೊಟ್ಟರು. ಆ ನಿನಿವೆಯ ರಾಜನು, ಜನರು ಅವನಿಗೆ ಬಹಳ ಭಯಪಟ್ಟರು. The king himself was so terrified of the word of the prophet of God, Jonah, whom God glorified. ದೇವರು ಅವನ ಮೂಲಕ ಮಹಿಮೆ ಪಡಿಸಿದ ಪ್ರವಾದಿಯ ಬಾಯಿಂದ ಬಂದಂತ ಮಾತಿನ ಮೂಲಕ ರಾಜನು ಭಯಗೊಂಡನು. And God also gave him the salvation of an entire city. ಮತ್ತು ಇಡೀ ನಗರಕ್ಕೆ ದೇವರು ರಕ್ಷಣೆಯನ್ನು ಕೊಟ್ಟರು. Such great power, ಅಂತಹ ಶಕ್ತಿ, such a great high state. ಅಂತ ದೊಡ್ಡ ಎತ್ತರದಲ್ಲಿ. That's what happens when he lifts you up to be with him. ಆತನೊಂದಿಗೆ ಇರುವುದಕ್ಕಾಗಿ ನಿಮ್ಮನ್ನು ಮೇಲೆತ್ತುವಾಗ ಅದುವೇ ನಡೆಯುವುದು. Shall we receive this grace? ಈ ಕೃಪೆ ಹೊಂದಿಕೊಳ್ಳೋಣವೇ? Lord, ಕರ್ತನೇ, I might be in a lowly state today, ನಾನು ಇಂದು ದೀನಾವಸ್ಥೆಯಲ್ಲಿ ಇರಬಹುದು. Father, because of the sin and the wrongdoings in my life. ನನ್ನ ಜೀವಿತದಲ್ಲಿ ಇರುವ ಪಾಪ ಮತ್ತು ಎಲ್ಲ ತಪ್ಪಾದ ಮಾರ್ಗಗಳಿಂದ Because I have not followed you, Lord. ನಿನ್ನನ್ನು ಹಿಂಬಾಲಿಸಲಿಲ್ಲ ಕರ್ತನೆ, Forgive me. ನನ್ನನ್ನು ಕ್ಷಮಿಸು. Ask him for forgiveness today. ಹಿಂದೆ ಕ್ಷಮಿಸುವಿಕೆಗಾಗಿ ಕೇಳಿರಿ. The Lord is right now cleansing you from your sin, ನಿಮ್ಮ ಪಾಪದಿಂದ ಕರ್ತನು ಈಗಲೇ ನಿಮ್ಮನ್ನು ಶುದ್ಧೀಕರಿಸುತ್ತಿದ್ದಾನೆ, making you one with him, ಆತನೊಂದಿಗೆ ಒಂದಾಗಿ ಮಾಡುತ್ತಿದ್ದಾನೆ, placing his name upon you, ನಿಮ್ಮ ಮೇಲೆ ಆತನ ಹೆಸರು ನೀಡುತ್ತಿದ್ದಾನೆ, raising you up to be with him, ಆತನೊಂದಿಗೆ ಇರುವುದಕ್ಕಾಗಿ ಎಬ್ಬಿಸುತ್ತಿದ್ದಾನೆ, and to walk in heavenly realms, my friends. ಪರಲೋಕ ಸ್ಥಾನದಲ್ಲಿ ಇರುವಂತೆ ಸ್ನೇಹಿತರೆ,
Glorify your children's lives, Lord. ನಿನ್ನ ಮಕ್ಕಳ ಜೀವಿತ ಕರ್ತನೆ ಮಹಿಮೆ ಪಡಿಸು. Use them as a prophet. ಪ್ರವಾದಿಯಾಗಿ ಅವರನ್ನು ಉಪಯೋಗಿಸು. Use them as your mighty servant. ನಿಮ್ಮ ಬಲವುಳ್ಳ ಸೇವಕರಾಗಿ ಉಪಯೋಗಿಸು. Use them with all your gifts and your power, Lord. ಕರ್ತನೆ ನಿನ್ನ ಎಲ್ಲ ವರಗಳು ಮತ್ತು ಸಾಮರ್ಥ್ಯದಿಂದ ಉಪಯೋಗ ಮಾಡು. Lord, let them shine in the highest realms in the field that they're working. ಅವರ ಕೆಲಸಗಳ ಉನ್ನತ ವಲಯಗಳಲ್ಲಿ ಅವರು ಬೆಳಗಲಿ. Glorify yourself through them, Lord. ಅವರ ಮೂಲಕ ನಿನ್ನ ನೀನೇ ಪ್ರಕಾಶಿಸಿಕೋ. We praise you in Jesus' name. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.